ಮೀನ್ ಹಿಡಿಯಾರ ಬಂದಾರ್ರಿ, ಮೀನ್ ಹಿಡಿಯಾರ. 18 years ಆದ್ಮೇಲೆ ನಮ್ಮ RCB ಕಪ್ ತಗೊಂಡಿದೆ. ಅದಕ್ಕೆ ಅರ್ಧ ಮುರ್ಕ ಗುಂಗಡಿ ಅಲ್ಲಿ 10 ಜನ ಮಾಡೋದು, ಇಬ್ರು ಸಾಕಿದ್ವಿ. ಇದೆಲ್ಲ ಕೈಯಿಂದಾನೆ ಮಾಡುವಂತದ್ದು. ಬಸ್ ಡಿಸೈನ್ ನೋಡಿ ಗೈಸ್. ಗೈಸ್ ಈಗ ಒಂದು ಜೇನುಹುಳ ಬರ್ತಾ ಇದೆ. ಈಗ ಒಳಗಡೆ ಬಂದಿದ್ದೀವಿ. ಗೈಸ್ ಏನ್ ಗೊತ್ತಾ, ನಮ್ಮ ಅಣ್ಣ ಬಂದಿದ್ದಾನಷ್ಟೇ, ಆದ್ರೆ ಅವನಿಗೆ ಏನಾಯ್ತು ಅನ್ನೋದೇ ಗೊತ್ತಿಲ್ಲ. ಎಲ್ಲಿ ಹಿಂಗ್ ಹೋಗ್ಬೇಕಣ್ಣ? ಇಲ್ಲ ಫಸ್ಟ್ ಗಣೇಶನ್ ತೋರ್ಸಂ ಬರ್ರಿ. ಫಸ್ಟ್ ನಿಮಗೆ ಗಣೇಶ ತೋರ್ಸಿ ಆಮೇಲೆ ಎಲ್ಲ ನೋಡೋಣ. ಈತನಿಗೆ ನಾವಿಬ್ರು ಎಲ್ಲಾ ತೋರ್ಸಕತ್ತೀವಿ. ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ನಮಕ್ಕೂ ಮುಂಚೆನೆ ಆಲ್ರೆಡಿ ಇವನ್ನೆಲ್ಲ ಸುತ್ತೇನತ್ತ, ಬಟ್ ಇಲ್ಲಿ ಬಂದ್ರ ಫಸ್ಟ್ ಇಲ್ಲಿ ಬಂದಿಲ್ಲ ಬಿಡ್ರಿ. ಈ ಲಾಡು ಐತೆ, ಬಂದ್ಬಿಡಂ ಬರ್ರಿ. ಈ ನನ್ನ ಮಕ್ಕಳು ಒಂದೊಂದಲ್ಲ ಇಲ್ಲಿ ಏನೈತೆ ಅಂಬಿಕಾದ್ರಾಗ ಇಡುವ ತಲೆ ಇಡುವ. ಗೈಸ್ ಅಂಬಿಕಾ ಮೀನ್ ಹಿಡಿಯಗಳಿಗೆ ಅಂಬಿಕಾ ಚಿಕ್ಕವಳ. ಗೈಸ್ ಮೀನ್ ಹಿಡಿಯಾರ ಬಂದಾರ್ರಿ, ಮೀನ್ ಹಿಡಿಯಾರ. ಬಿದ್ದು ಮತ್ ನಿನ್ಸ ಹೊರಕ್. ನಾನು ಉದ್ದ ಇದೀನಿ ಗೊತ್ತೇನು? ಹೌದಾಳ. ಇಲ್ಲಿ ಹಿಂಗ್ ಬಗ್ಗೆ ನಿಂಗ್ ಹೌದೌದು. ಆ ಮೀನ್ಕಿಂತ ನೀನ ಉದ್ದಾದಿ ನೋಡ್ರಿ. ಇಷ್ಟ ಅಜೀಬ್ ಮಾಡ್ಬಾರ್ದು. ದೊಡ್ಡ ಮೀನ ಬಂತ. ಇನ್ನು ಸ್ವಲ್ಪ ಕೆಳಕ್ ಬಾ, ಇನ್ನು ಸ್ವಲ್ಪ ಕೆಳಕ್. ತಲೆ ಇಡ, ತಳ ಹೊರಗಡೆ ತಲಿನ. ಫೋಟೋಗ್ರಾಫರ್ ಮುಸ್ತಫಿ. ಮೊನ್ನೆ ನಾನೇ ಕಾಲೇಜಲ್ಲಿ ಫೋಟೋ ತೆಗ್ದಿದ್ದೆ ನಮ್ದು ಅಂಬೇಡ್ಕರ್ ಚೆಂಡು ನಂದು. ಬಾ ನಿಂದ ತೆಗಿತೀವಿ. ಇವಾಗ ಬಂದಾರ ನೋಡ್ರಿ, ಮೀನ್ ಹಿಡಿಯರ್ ಬಂದಾರ ಇವಾಗ. ಮಮ್ಮಿ ನೋಡ್, ಮಮ್ಮಿ ನೀನು. ನಮ್ಮ ಮಾತಾಶ್ರೀ ಅವ್ರು ಕಾಲ್ ಮಾಡ್ಯಾರ ಗೈಸ್. ಮಾತಾಶ್ರೀ ಕ್ಯಾಟ್ ಫಿಶ್. ಅಣ್ಣ ಇದು ಮಾತಾಡುತ್ತಾ? ಅದೇನ್ ಮಾತಾಡತ್ತೆ, ಹೆಸರು ಹಂಗಿರುತ್ತೆ. ಅಲಿಗೇಟರ್. ಅದೇ ಬದಿಕೆ ನೀವು ಈ ಕಡೆ ನೋಡಿ ಅಂಬಂಬು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಫಿಶ್. ಅಣ್ಣ ಒಂದ್ಸತಿ ಇಂಥದ್ ನೀನು ತಗೊಂಬಂದಿದ್ ಗೊತ್ತಾ? ಹೌದು ನೆನಪೈತಿ. ಚೆನ್ನಾಗಿ ಮಾಡ್ಯಾರ ಗೈಸ್. ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಹಿಡ್ಕ ಬಾಯಿಗೆ ಹಾಕ್ಕೊಂಬಿಡು ಒಂದ್ ಹಿಡ್ಕ. ಅಯ್ಯ ಅಣ್ಣ ಮ್ಯಾಗ ಓಪನ್ ಐತಣ್ಣ ಗೈಸ್. ಎಷ್ಟು ಚೆನ್ನಾಗೈತಿ ನೋಡಿ. ಇಲ್ಲಿ ನೋಡಿ, ಈ ಮೂಲೆಗ್ ನೋಡಿ ಸಣ್ಣ ಹಿಂಗ್ ಓಪನ್ ಇಡಬಾರ್ದು ಇವ್ರು. ಇದು ಇವು ಕಲರ್ ಚೆನ್ನಾಗಿದೆ ಗೈಸ್ ಮೀನೆಲ್ಲ. ಇವು ಎಷ್ಟು ಚೆನ್ನಾಗಿದೆ ಒಟ್ಟಿ ನೋಡ್ರಿ. ಒಟ್ಟಿ ನೋಡೋ ಗೈಸ್. ಅದ್ರ ಹೊಟ್ಟೆ ನೋಡೋದ್ ಭೂಮಿ ಕೇಳ ನಂದಿದ್ದಂಗ ಐತಿ. ಹೊಟ್ಟೆ ನಮ್ಮ ಡುಮ್ಮಿ. ಇದ್ರಾಗ ಏನು ಇಲ್ಲ. ಇದ್ರಾಗ ಇವ್ ನಾರ್ಮಲ್ ಫಿಶ್ ತರನ ಅದಾವ, ಏನ್ ಅಷ್ಟು ಡಿಫ್ರೆನ್ಸ್ ಇಲ್ಲ. ನಾನಿದ್ದಂಗ ಅದಾವ ಅಂತ ಅದ್ರಲ್ಲಿ ಏನೂ ಇಲ್ಲ. ಇದು ಚಂದ ಐತಿ. ಟೈಗರ್ ಶಾರ್ಕ್ ಅಂತೀವಿ. ಇಲ್ಲಿ ಅಂಬಿಕಾ ಇಲ್ಲಿ ಬಾ. ಅಣ್ಣ ಇಲ್ಲಿ ಬಾಯ್ಲಿ, ನಾನೊಂದು ತೋರಿಸ್ತೀನಿ. ಬಾಯ್ ಚೆನ್ನಾಗೈತೆ ನೋಡಿ ಗೈಸ್. ಅದು ವೈಟ್ ಹೂ ಎಷ್ಟು ಚೆನ್ನಾಗಿದೆ ನೋಡ್ರಿ ಗೈಸ್. ಒರಿಜಿನಲ್ ಹೂ ಇವು. ಮತ್ತೆ ಅಣ್ಣ ಇಲ್ಲಿ ಇರವೆಲ್ಲ ಒರಿಜಿನಲ್ ಅಣ್ಣ. ಡುಪ್ಲಿಕೇಟ್ ಅನ್ಕೊಂತೀನಿ. ಫ್ಲವರ್ ಶೋ ಮಾಡ್ತಿರೋದು ಇನ್ನೆಂತ ಕೇಳಪ್ಪ ನಿನ್ನ. ಇಲ್ಲ ನಾನು ಒಣಗ್ತಲ್ಲ. ಇದು ಮೀನ್ ನೋಡ್ರಿ ಗೈಸ್. ಮೀನಿಗೆ ಹೆಂಗ್ ಮಾಡ್ಯಾರ ಆ ಕಡೆ ತೋರ್ಸಂಬ. ಆ ಕಡೆಯಿಂದ ಕ್ಲಿಯರ್ ಆಗಿ ಕಾಣುತ್ತೆ. ಆ ಸೈಡ್ ಫ್ರೂಟ್ಸ್ ಇಂದ, ತರಕಾರಿಗಳಿಂದ. ನಾನು ಇವನ್ನೆಲ್ಲ ಇವು ಅನ್ಕೊಂಡಿದ್ನಾಕ ಆರ್ಟಿಫಿಷಿಯಲ್ ಅನ್ಕೊಂಡಿದ್ ನಾನು. ಹಿಂಗ್ ಇದು ಡಸ್ಟ್ಬಿನ್. ಡಸ್ಟ್ಬಿನ್ ನೋಡ್ರಿ ಗೈಸ್. ಡಸ್ಟ್ಬಿನ್ ಅಂತ. ಹೌದಾ? ಹೌದು, ಮರದಿಂದ ಮಾಡ್ಯಾರ. ಹೌದಾ? ಅಯ್ಯೋ ದೇವ. ನಮ್ಮ ನಡೆ ಅಡುಗೆ ಮನೆ ಕಡೆಗೆ. ಅಡಿಗೆ ಮನೆ ಕಡೆಗೆ ಇವ್ರು ಹಾಯ್ ಮಾಡಕ್ ಹೊಂಟಾರ. ಇಲ್ಲಿ ಹಾಯ್ ಅಂಕಲ್. ಅಂಬಿಕಾನಾರ್ ಚಿಕ್ಕಪ್ಪ ಅವರು. ಗೈಸ್ ಈ ಮೀನ್ ನೋಡ್ರಿ ಗೈಸ್. ಎಷ್ಟು ಚೆನ್ನಾಗೈತೆ. ಬರೀ ಫ್ಲವರ್ ಇಂದಾನ ಮಾಡೋರು ಮೀನ್. ಅಣ್ಣ ಬಾ, ನಾನು ನಿಂಗೆ ಏನೋ ಒಂದು ತೋರಿಸ್ತೀನಿ. ಏನ್? ಈಚಕ್ಕಿರೋದು ನೀನು, ಆಚಕ್ಕಿರೋದು ಭೂಮಿ. ಇಲ್ಲ ಅದ್ ಯಾವ್ದಕ್ಕೂ ನಾವು ಹೋಲ್ಸಕ್ ಸಾಧ್ಯ ಇಲ್ಲ. ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ. ಓ ಹೌದೌದು. ಸಾರಿ ಗೊತ್ತಿದ್ದಿಲ್ಲ, ತಪ್ಪಾಯ್ತು. ನಾವು ನೋಡಿದ್ದಿಲ್ಲ. ನೋಡು ಹೂವು ಎಷ್ಟು ಚೆನ್ನಾಗಿ. ನಾನು ನೋಡಿದ್ದಿಲ್ಲ ಅವ್ರ ಹೆಸರಿನಲ್ಲಿ. ಇದು ಅಂಬಿಕಾ ನಾ ಕರ್ದಿದ್ ನಾನೇ ನೀನು ಅಂತ. ಹೂ ಎಷ್ಟು ಚೆನ್ನಾಗದ ನೋಡ್ರಿ. ನಾನು ನೋಡಿದ್ದಿಲ್ಲ. ಜಸ್ಟ್ ಅಂಬಿಕಾ ನೇಮ್ ಮೇಲೆ ನೋಡಿ ಇಲ್ಲಿ ಭೂಮಿ ಬಿ. ಏನು? ಬ್ಯಾಂಕ್ ಆಫ್ ಬರೋಡಾ. ಬ್ಯಾಂಕ್ ಆಫ್ ಬರೋಡದ ಸಿಂಬಲ್ ಅದು. ದೇವರಾಜ್ ಅರಸರ್ ನೋಡ್ರಿ. ನೀನದು ಜಿರಾಫ್. ಆದ್ರೆ ಅಷ್ಟುದ್ದ ಇಲ್ಲಲ್ಲ ನೀನು. ಕಬ್ಬಿಂದ ಎಷ್ಟು ಚೆನ್ನಾಗ್ ಮಾಡ್ಯಾರ ನೋಡ್ರಿ. ಜೇನು ಉಳಿದ್ದು. ಜೇನು ಯಾವ ತರ ಮಕರಂದ ಇರ್ತೈತಿ ಹೂವಿಂದ ಅಂತ
ಎಷ್ಟು ಚೆನ್ನಾಗದ ಥೀಮ್ ಎಲ್ಲ. ಅದು ನೋಡಿದ್ರೆ ರಿಯಲ್ ಜಿಂಕೆ ತರನ ಕಾಣಿಸ್ಬಿಡ್ತು ನಂಗ ಅಣ್ಣ. ಚರ್ಮ ನೋಡು, ಹೌದು ಚರ್ಮ ನೋಡ್ರಿ ಗೈಸ್, ರಿಯಲ್ ಜಿಂಕೆ ಚರ್ಮ ಇದ್ದಂಗ ಐತೆ ಅದ್ರದ್ದು. ಈ ಅಣ್ಣ ನಿಜ ಅಲ್ಲ, ಹೌದು ಭೂಮಿ ನಿಜ ಅನ್ಸುತ್ತೆ. ಭೂಮಿ ಕಣ್ಣೆಲ್ಲ ನೋಡು, ಕಣ್ಣು ಅಲ್ಲ, ಅದು ಅಲ್ಲ, ಚರ್ಮ ಅಂಟಿಸಿರ್ಬೇಕು ಅದಕ್ಕೆ. ಇಲ್ಲಿ ನೋಡ್ರಿ ಗೈಸ್, ಕಟ್ಟಿಗೆದು ಚರ್ಮ ನಿಜ ಚರ್ಮ ಅನ್ಸುತ್ತೆ ಅದು. ಈ ಬುಗ್ರೆಲ್ಲ ಆಟ ಆಡ್ತಿದ್ವಿ ಅವು ಮನಿತಲ್ಲಿ ಬಿಡ್ತಿದ್ವು. ಶ್ರೀಗಂಧ ಇದೇನಾದ್ರು ಶ್ರೀಗಂಧ ಇದ ಬೀಜವು. ಬೀಜ ಇದ ಫಸ್ಟ್ ಟೈಮ್ ನಾನು ನೋಡಕ್ ಕುಂತಿರೋದು. ನಾನು ಅಷ್ಟೇಪ್ಪ, ನಾನು ಇವನ್ನೆಲ್ಲನೂ ಫಸ್ಟ್ ಟೈಮ್ ನೋಡಿನ ಅದಂತ ನನ್ಗೆ. ರಕ್ತ ಚಂದನ್ ಪುಷ್ಪ ಫಿಲಮ್ ಅಲ್ಲಿ ಬರುತ್ತಲ್ಲ. ನಾನು ಜಸ್ಟ್ ಇವತ್ತು ನಿಜ ನೋಡಿ. ಅಣ್ಣ 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 ಇಲ್ಲಿ ಬರ್ರ. ಇಲ್ಲಿ ಹಿಂಗ ಹೋಗಂಬಾಲು, ಅಲ್ಲ ಅದ್ರೊಳಗೆ ಅಲ್ಲೊಂದ್ ಐತೆ, ನಾನು ಅಲ್ಲಿ ನಿಂದಿರ್ಸ್ಬೇಕು ಅನ್ಕೊಂಡಿದ್ದೀನಿ. ಅಲ್ಲೆಲ್ಲ ನಿಂತ್ ಬಿಟ್ಟಾರ. ಬಾ ಓಡ 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 ಗಾಯ್ಸ್, ಈಗ ಒಂದು ಜೇನು ಹುಳ ಬರ್ತಾ ಇದೆ, ದೊಡ್ಡ ಜೇನು. ಗಿಡ್ಡವ ಗಿಡ್ಡವ ಗಾಯ್, ಅಲ್ಲಿ ಏನ ಅನ್ಲಲ್ಲ, ಅಲ್ಲಿ ಏನ ಅನ್ಲಲ್ಲ, ಐಟದಿ ನಾನು ಬಗ್ಗಿ ಬಿಟ್ಟಿನಿ ಇಲ್ಲಿ ಅಂತ. ಇಲ್ಲಿ ನೋಡ್ರಿ ಗಾಯ್, ಜೇನು ಹುಳ ಕಾಣವತ್ತಿದ್ದು, ಎಲ್ಲೇ ಇದ್ದಿದ್ದು ಗೈಸ್. ಫೋಟೋ ತೆಗಿಬೇಕೀಗ. ಈಗ ಹೋಗಿಂದ ಒಬ್ರು ಎತ್ತಿ ಹಿಡ್ಕಂತ ಎತ್ತಕ್ಕಾಗಲ್ವ ನಿನ್ ಕೈಲಿ ನೀನು. ಓಕೆ ಓಕೆ, ಸ್ವಲ್ಪ ಕಾಣ್ತೀನಿ ಅಷ್ಟೇ, ಸ್ವಲ್ಪ ಸ್ವಲ್ಪ. ಅಣ್ಣ ಇದು ಡ್ರ್ಯಾಗನ್ ತರ ಐತ್ ನೋಡಿ. ಡ್ರ್ಯಾಗನ್ ಫ್ರೂಟ್, ಅದು ಡ್ರ್ಯಾಗನ್ ತರ ಅಲ್ಲ, ಡ್ರ್ಯಾಗನ್ ಫ್ರೂಟ್. ಇದು ಡ್ರ್ಯಾಗನ್ ಫ್ರೂಟ್. ಆಪಲ್ ಆಪಲ್, ಅದು ಅಚ್ಚಕಿಚಕ್ ಬನಾನಾ. ಅಲ್ಲಿ ಎಸ್ ಎಸ್ ಎಸ್, ಇದು ಅಂಬೋದು ಕಿತ್ತಳೆ ಅಲ್ಲ, ಅಲ್ಲ ಗೊತ್ತಾದ್ರೆ ಹೆಸರು ಗೊತ್ತ ನಂಗೆ. ಇದ್ರ ಹೆಸರು ಪೈನಾಪಲ್. ಪೈನಾಪಲ್ ಅಲ್ಲ, ಅದು ಅಲ್ಲ ಅಲ್ಲ ಅಲ್ಲ, ಭೂಮಿ ಅಲ್ಲ. ಭೂಮಿ ಅವಕಾಡ ಅಲ್ಲ ಅದು. ಅದು ಅದ್ರ ನೇಮ್ ಗೊತ್ತ ನನಗೆ, ಅದ್ರ ನೋಡಿನಿ, ಬಟ್ ನೇಮ್ ನನಗೂ ಅಷ್ಟ. ಸೆಂಟರ್ನಾಗ ಇರೋದು ಏನ್ ಹೇಳದು? ಗ್ರೀನ್ ಗ್ರೀನ್ ಅಂತ. ಗ್ರೀನ್ ನಮಗೆ ಗೊತ್ತದ, ಗ್ರೀನ್ ಕಲರ್ ಐತೆ. ಅದೇನನ್ ಗೈಸ್ ಪಪ್ಪಾಯನು ಪಪ್ಪಾಯ ಅಲ್ಲ, ಅದು ಒಂದ್ ಬ್ಯಾರೆ ಹಣ್ಣದು. ಹಣ್ಣು ಐತ್ ನನಗೆ. ಇದಕ್ಕೇನ ಎಂತದ ಹಣ್ಣು ಅಂತಾರ ಗೈಸ್ ಇಲ್ಲ ಐತೆ. ಅಂಬಿಕಾ ಅದನ್ನ ಚೆನ್ನಾಗಿ ಐಡೆಂಟಿಫೈ ಮಾಡಿದ್ಲು. ಬನಾನಾ ಮತ್ತೆ ಅವ್ಯಾದದ ಡ್ರ್ಯಾಗನ್ ಫ್ರೂಟ್. ಇದು ಆಪಲ್. ಇದು ಹಣ್ಣೆ ಗೊತ್ತು ನಂಗೆ, ಹಣ್ಣು. ಬಟ್ ಆದ್ರೂ ಇದು ಇಷ್ಟು ರಿಯಲ್ ಹೂ ಇಟ್ಟಾರಲ್ಲ. ಕೋಳಿ ಕುರಿ ಅದ ಬರ್ರಿ ಗೈಸ್. ಇಲ್ಲಿ ಭೂಮಿಕಾ ಅವ್ರ ಫ್ಯಾಮಿಲಿ ಎಲ್ಲ ಇಲ್ಲಿ. ಅಂಬಿಕಾ ಅಲ್ಲಾರ ಸಿಗುತ್ತೆ ಏನಂತ ಅಲ್ಲಿ ಸಿಗಲ್ಲ. ಕುರಿ ಐತೆ, ಕೋಳಿ ಐತೆ, ಅಲ್ಲಿ ಕೋಳಿ ಮರಿಗಳಿದಾವೆ. ಇದು ಎದ್ರೊಳಗೆ ಹೇಳ್ರಿ? ರೇಷ್ಮೆ ಹುಳ. ಎಸ್, ಎಕ್ಸಾಕ್ಟ್ ಕರೆಕ್ಟ್ ಗೈಸ್. ಅವ್ರು ಒಳಕ್ ಬರ್ರಿ ಅಂತ ಹೇಳಿದ್ರು. ರೇಷ್ಮೆ ಹುಳ ಗೈಸ್. ಇಲ್ಲಿ ರೇಷ್ಮೆ ಸಾಗಾಣಿಕೆ ಮನೆ ಅಲ್ವಾ ಸರ್? ರೇಷ್ಮೆ ಸಾಗಾಣಿಕೆ ಅದು. ಇಲ್ಲಿ ನೋಡ್ರಿ ಗೈಸ್, ಒಳಗೆಲ್ಲ ರೇಷ್ಮೆ ಯಾವ ತರ ಸಾಗಾಣಿಕೆ ಮಾಡ್ತಾರಂತ. ಇದ್ರೊಳಗೆಲ್ಲ ಚಿಕ್ಕ ಚಿಕ್ಕದು ಎಷ್ಟು ಚೆನ್ನಾಗಿ ಮಾಡೋರು. ಅದೇ ಯಾವ ತರ ಸರ್ ಹುಳ ಯಾವ ತರ ರೇಷ್ಮೆ ಉತ್ಪತ್ತಿ ಮಾಡ್ತಾವ? ಇವೆಲ್ಲ ಬೇರೆ ಬೇರೆ ಹುಳನ ಸರ್ ಇವು? ಮುಂದೆ ಈ ತರ ರಿಸರ್ಚ್ ನಡೀತಾ ಇದೆ. ಓಹೋ, ಇವೆಲ್ಲ ರಿಸರ್ಚ್ ಇನ್ನ ಪ್ಲಾಸ್ಟಿಕ್ ಚಂದ್ರಿಕೆ, ಇದು ತಿರುಗುವ ಚಂದ್ರಿಕೆ, ರೋಟ್ರಿ ಅಂತಾರೆ. ಅದು ಸಾಂಪ್ರದಾಯಿಕ ಬಿದಿರು ಚಂದ್ರಿಕೆ. ಇವುಗಳನ್ನ ಎಲ್ಲಿ ಬೇಕಾದ್ರೆ ನೀವು ಹಣ್ಣಾಗ್ಲಿಕ್ಕೆ ಬಿಡ್ಬೋದು. ರೈತರು 100ಕ್ಕೆ 75 ಇವತ್ತು ಕೂಡ ಸಾಂಪ್ರದಾಯಿಕ ಬಿದಿರಿನ ಚಂದ್ರಿಕೆ ಉಪಯೋಗಿಸ್ತಾರೆ. ಬಿಳಿ ಗುಡುಗ ಆಗಿರ್ಬೋದು, ಹಳದಿ ಗುಡುಗ ಆಗಿರ್ಬೋದು. ಮತ್ತು ಇದನ್ನ ಉಪಯೋಗಿಸಿದ ಲಾಭ ಇದನ್ನ ತರದಲ್ಲಿ ಪ್ಲಾಸ್ಟಿಕ್ ಚಂದ್ರಿಕೆಗಳು ಜಾಸ್ತಿ. ಇದರಿಂದ ಇದು ಹಾಲಿನ ಉಳಿತಾಯ ಆಗುತ್ತೆ, ಹಣದಲ್ಲಿ ಉಳಿತಾಯ ಆಗುತ್ತೆ, ಒಳ್ಳೆ ಗುಡ್ ಬರ್ತದೆ ಇದನ್ನ ಬಳಸೋದ್ರಿಂದ. ಯಾಕಂದ್ರೆ ಅದು ಕಷ್ಟ, ಮ್ಯಾನ್ಯುವಲ್. ಹೌದು, ಬಹಳ ಈಸಿ ತೆಗಿಲಿಕ್ಕೆ. ಇದನ್ನ ತೆಗಿಲಿಕ್ಕೆ ಭಾರಿ ಈಸಿ. ತೆಗೆದುಬಿಟ್ಟು ಹಿಂಗೆ ಹಾಕಬಹುದು. ಅಲ್ಲಿ ಒಂದೊಂದು ಬೆಳೆಸ್ಬೇಕು. ಇದೆಲ್ಲ ಚುಚ್ಚುತ್ತದೆ, ಮುಳ್ಳು ಇರುತ್ತಲ್ಲ ಕೈಗೆಲ್ಲ. ಇದು ಭಾರಿ ಸುಲಭ. ಅಲ್ಲಿ 10 ಜನ ಮಾಡೋದು, ಇಬ್ರು ಸಾಕಿದ್ವಿ. ಓಹೋ, ಟೈಮ್ ತುಂಬಾ ಸೇವ್ ಆಗುತ್ತೆ. ಈ ರೇಷ್ಮೆ ಗೂಡಿನಿಂದ ಮಾಡುವಂತ ಕರಕುಶಲ ವಸ್ತುಗಳಿಗೆ ತುಂಬಾ ಹೆಚ್ಚಿನ ಬೇಡಿಕೆ ಬಂದಿದೆ. ಇದೆಲ್ಲ ಕೈಯಿಂದಾನೆ ಮಾಡುವಂತದ್ದು. ಡಿಸೈನ್ ನೋಡಿ ಗೈಸ್. ಗೈಸ್ ಇಲ್ಲಿ ನೋಡ್ರಿ, ಬಾಲ್ಯ ವಿವಾಹ ನಿಷೇಧ. ನಿಮ್ ಸುತ್ತಮುತ್ತ ಎಲ್ಲರೂ ಬಾಲ್ಯ ವಿವಾಹ ನಡೀತಾ ಇದ್ರೆ ಈ ನಂಬರಿಗೆ ಕಾಲ್ ಮಾಡ್ರಿ, 1098. ಏನ್ ಗೊತ್ತಾ, ಆದ್ರೂ ಹುಡುಗಿ ಸೀರೆ ಸಾಕಾಗೈತಿ. ಅಯ್ಯೋ ನಿನ್ನ ಹುಚ್ಚಡ್ರಿ, ನಾನು ಏನೋ ಹೇಳ್ತಾಳ ಅನ್ಕೊಂಡು ಕ್ಯಾಮ್ರಾ ತರಿಸ್ದೆ. 18 ವರ್ಷದ ಒಳಗಡೆ ಇರೋ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ, ಗಂಡ್ಮಕ್ಳಿಗೆ 19 ವರ್ಷ, ಹೆಣ್ಮಕ್ಳು 18 ವರ್ಷದೊಳಗಿದ್ರೆ ಅವ್ರನ್ನ ಕಾರಾಗೃಹಕ್ಕೆ ಹಾಕ್ತಾರೆ. ಬಾಲ್ಯ ವಿವಾಹ ಮಾಡೋದು ಬಾಲಕ್ಕೆ 16 ವರ್ಷ. ಮ್ಯಾಮ್ ಅದು ಇವಾಗ 21 ಏನೋ ಇನ್ಕ್ರೀಸ್ ಮಾಡಿದಾರಲ್ಲ ಮ್ಯಾಮ್? 18. ಎಸ್ ಗೈಸ್, ತಿಳ್ಕೊಂಡಿದೀನಿ ನಾವು ಸ್ವಲ್ಪ. ಗೈಸ್ ಇಲ್ಲಿ ಮ್ಯಾಮ್ ಇದೇನ್ ಮ್ಯಾಮ್ ಟ್ರೋಫಿನ ಇದು? ಕ್ರಿಕೆಟ್ ಟ್ರೋಫಿ ಇದೆ. ಹೇಳಿ ಗೈಸ್, ನಮ್ ತಂಗಿ ಹೇಳ್ತಾ ನೋಡ್ರಿ, ಹೇಳ. 18 ಇಯರ್ಸ್ ಆದ್ಮೇಲೆ ನಮ್ RCB ಕಪ್ ತಗೊಂಡಿದೆ, ಅದಕ್ಕೆ ಇದನ್ನ ಬಿಟ್ಟು ಅಲ್ಲಿ ಕ್ರಿಕೆಟ್. ಅಬ್ಬಾ,
ಏನ್ ಎಲ್ಲಿಂದ ಎಲ್ಲಿ ಲಿಂಕ್ ಮಾಡ್ದೆ ಅಂಬಿಕಾ ವಾ. ಐತಾ ಅಲ್ಲಿ ಹಾಕಿದಾರ RCB ಇದು. ಹಾ ಗೈಸ್ ನಾನು ನೋಡಿದ್ದಿಲ್ಲ ಗೈಸ್, RCB ಹಾಕಿದಾರ ಅಂತಲ್ಲಿ. ಇದು ಹೆಣ್ಮಕ್ಳು ಗಂಡ್ ಮಕ್ಳದ RCB ಕಪ್ಪಿಂದ ಹಾಕಿಲ್ಲಲ್ಲ, ಇಂಡಿಯಾನ ರಿಪ್ರೆಸೆಂಟ್ ಮಾಡತ್ ಗೈಸ್. ಇದು ಎಷ್ಟ್ ಚೆನ್ನಾಗೈತ್ ನೋಡ್ರಿ. ಅಂಬಿಕಾ ಹೇಳಿದಲ್ಲ ಬಿಡು, ಅಂಬಿಕಾ ಹೇಳಿದ್ ಮುಗೀತು. RCB 18 ವರ್ಷ ಏನ್ ಕಪ್ಪು ಗೆದ್ದದಕ್ಕೆ ಅದಕ್ಕೆ ಇಟ್ಟಾರ ಅಂತಿದ್ನ. ಬ್ಯಾಟ್ ಬಾಲು ಒಂದ್ ಕಪ್ಪು. ನನ್ನ ಕೂದಲು ಹುಚ್ಚವ್ವ ಬಾ. ಇದೇನ್ ಹೇಳ್ರಿ, ಈಶ್ವರ. ಇದು ಈಶ್ವರ ನೋಡ್ರಿ ಈಶ್ವರ ಅಲ್ಲ, ಅದು ಲಿಂಗ. ಲಿಂಗ. ಆಹಾ ನೋ ಈಶ್ವರ ಲಿಂಗ. ಓಕೆ. ಕುಳಿತ್ಕ ನನ್ನಲ್ಲ ಅವರು. ಕಳ್ಳಿ ಜಲ್ಲಿ ಭೂಮಿ. ಹೆಲ್ಮೆಟ್ ಧರಿಸಿಲ್ಲ ಗೈಸ್. ಅಂಬಿಕಾ ಹೆಲ್ಮೆಟ್ ಧರಿಸ್ಲಾರ ಸ್ಕೂಟಿ ಹೊಡ್ಯಾಗ ಒಂದ್ ಸೈಡ್ ಕುಂತು ಸಿಗ್ನಲ್ ದಾಟದಿರಿ. ನಮ್ ಗಾಡಿಯಲ್ಲಿ ಕುಂತಾರ, ಸೀದಾ ನಾನ್ ಟಿಕೆಟ್ ಕೊಡಿಸ್ತೀನಿ ನಮ್ ಗಾಡಿಯಲ್ಲಿ ಕುಂತ. ನಾನು ಬಾ, ಅಲ್ಲಿ ಹೆಲ್ಮೆಟ್ ಹಾಕ್ಯಾರ ನೋಡಂಬ ಮೇಲೆ. ಹೂ ಒಳಗೆ ಹೆಲ್ಮೆಟ್ ಹಾಕ್ಯಾರ. ಬಿದ್ದೇವ ಮತ್ತೆ. ಬೀಳಿಸಿಲ್ಲಪ್ಪ ಒಂದು ಹೂನು. ಅಂಬಿಕಾ ಟಚ್ ಮಾಡಿಲ್ಲ ಗೈಸ್ ಆಕ್ಚುಲಿ. ಅದು ನಾ ನೋಡ್ರಿ ಗೈಸ್, ಅಂಬಿಕೆನ್ ಕರ್ಕೊಂಬರ್ಬಾರ್ದು ಅಂತ ಹೇಳಿದ್ನೆ ನಾನು. ಇಲ್ಲಂಬ ನಾನು ಹಂಗೊಂದು ಅಂಬು ಮಕ ನೋಡ್ರಿ ಗೈಸ್. ಇಲ್ಲಿ ನೋಡ್ರಿ ಗೈಸ್, ಜೋಳ ಎಲ್ಲ ಎಳೆಬಿಟ್ಟವ್ರಿ ಗೈಸ್. ಇಲ್ಲಿ ವಿಷ್ಣು ಐತ್ ನೋಡಿ ಅಣ್ಣ, ಇದು ವಿಷ್ಣು. ವಿಷ್ಣು ಅಲ್ಲಿಂದ ಹೇಳ್ಕೊಂತ ಬಂದು ಇಲ್ಲಿ ಬಂದು ವಿಷ್ಣು ಅಂತ ನೋಡಿ ಗೈಸ್. ಅಲ್ಲಿಂದ ಹೇಳ್ಕೊಂಬಂದ್ರ ಗೈಸ್ ನಮ್ ತಂಗಿ. ಅದನ್ನ ಹೇಳತ್ ನಾನು, ನೀನು ಪಟ್ಟನ ಅಂತ ತಿರ್ಸ್ಬೇಕು ಕ್ಯಾಮ್ರಾನ ಅಂತ ಹೇಳಿ. ಇಲ್ಲಿ ಬಂದ್ ಅಣ್ಣ ಇದು ವಿಷ್ಣು, ನಾನೆಲ್ಲ ಹೇಳಿದ್ಮೇಲೆ ಇದು ತಗಂತೇನ್ ನೋಡಂಬು. ಇದನ್ನೆಲ್ಲ ಅವಾಗ ತಿಂತಿದ್ವಿ ಮಾಡ್ಕೊಂಡು. ಮನೇಲೆ ಮಾಡ್ತಿದ್ವಿ. ಗೈಸ್ ಕಳು ಮಾಡಕ್ ಹೋಗಿದ್ವಿ ಗೈಸ್. ನಾವು ಹಾಸ್ಟೆಲಾಗಿದ್ದಾಗ ಬ್ಯಾಲ್ದಣ್ಣ ಅವ್ನು ಕಳು ಮಾಡ್ತಿದ್ವಿ ಅಂಕಲ್. ಅವು ಹಾಸ್ಟೆಲಾಗಿದ್ದಾಗ ಹೋಗಿ ಎಷ್ಟು ಅಂಕಲ್? ಹಾಸ್ಟೆಲ್ ಇದ್ದಾಗ ಎಷ್ಟು ದೂರ ಹೋಗಿದ್ವಿ ಗೈಸ್ ಆ ಬ್ಯಾಲ್ದಣ್ಣ. ಇದು ಎಷ್ಟು ಅಂಕಲ್? ಇದೆ 5 ರೂಪಾಯಿ ತಗೊಂಬೋ, ಇವು ಚೆನ್ನಾಗಿರ್ತಾವು. ನನ್ನ ಹತ್ರ ಭೂಮಿ ಮಮ್ಮಿ ದೊಡ್ಡ ದೊಡ್ಡ. ನನಗೊಂದಿದು ಇಂದು ಕ್ಯಾಶ್ ಐತಿ ನೋಡಂಬ. ಅವ್ವ ಎಷ್ಟದು? ಕ್ಯಾಶ್ ಐತಿ ನೋಡ್ ಬ್ಯಾನೆ. ಫೋನ್ ಪೇ ಮಾಡ್ತೇನೆ. 3 ತಗೋ ಸಾಕು. 15 ರೂಪಾಯಿ ಇದು. ಅದು ಭೂಮಿ ನನ್ನ ಹತ್ರ ಇರು, 20 ರೂಪಾಯಿ ಕೊಟ್ಟು ಬಿಡ್ತೀನಿ. ಗಾಯ್ಸ್ ನನ್ನದೇ ದುಡ್ಡು ಖರ್ಚು ಮಾಡ್ತಾರೆ. ನಮ್ಮೂರಿಗೆ ಬಂದು ನಂದ ದುಡ್ಡು. ನಾವ್ ಹೇಳಿದ್ವಾ ಕೊಡು ಅಂತ. ಹೌದು, ನಾವ್ ಹೇಳಿದಂಗ ಗೈಸ್ ಕೊಡು ಅಂತ. ಇಲ್ಲ, ಇದು ಎಷ್ಟು ಅಂಕ? ಚಾಣ ಕೊಟ್ಟು ನಮ್ಮ ಮೇಲೆ ಆಗ್ತಾವ 10 ರೂಪಾಯಿನ. ಇದು ಇನ್ನೊಂದು ತಗೊಂಡ್ಬಿಡ್ತೀನಿ. ಇದು ಎದ್ರಲ್ಲಿ ನೋಡಿದೀನಿ ಗೊತ್ತಾ ನನ್ ಮೂವಿ? ಯಾವ ಮೂವಿ ಅದಪ್ಪ? ಕಾಂತಾರ. ಕಾಂತಾರ. ಆಂಟಿ ಕಾಂತಾರ. ಹೆಂಗ ಹೇಳಿದ್ರು ಗೈಸ್ ಆಂಟಿ ಕಾಂತಾರ ಅಂತ ನೋಡಿದ ತಕ್ಷಣ. ಇಲ್ಲ ನೋಡ್ರಿ ಅಂಬು, ಇವ್ ಎಷ್ಟು ಚೆನ್ನಾಗದ ನೋಡಂಬು. ಕಲರ್ ಎಷ್ಟು ಚೆನ್ನಾಗದ ನೋಡಂಬು. ಅವು ರಿಯಲ್ ಅಲ್ಲ ಅನ್ಸತ್ತಲ್ಲ. ನೋಡಿದ್ರ ಅಲ್ಲ, ನೋಡಿದ್ರ ನೋಡಿದ್ರೆ ಪ್ಲಾಸ್ಟಿಕ್ ತರ ಕಾಣ್ತಾವ. ಎಷ್ಟು ಚೆನ್ನಾಗದ ಕಲರ್. ಏನ್ ಸಕ್ಕದಾಗಿದೆ. ಅರ್ಧ ಮುರ್ಕ ಗುಂಗಡಿ ಬಾಯಿ ಗೈಸ್. ಇಲ್ಲೊಂದ್ ಸ್ವಲ್ಪ ಮೆಣಸಿನ್ಕಾಯಿ ಐತಿ. ಇನ್ನೊಂದ್ ಬೇರೆ ಏನ್ ಮಾಡ್ತದ ಫಸ್ಟ್ 18 ಆಮೇಲೆ ಇದ್ ನೋಡು. ಒಂದ್ ಹಣ್ಣು ತಂದಿ ನಾವು ನಿಂಗೋಸ್ಕರ ಅಂತ ಹೇಳಿ. ಈ ಹಣ್ಣಿಡು ಫಸ್ಟ್. ಸಣ್ಣ ಇವು ಬಾರಿ ಟೇಸ್ಟ್ ಅದ ಅಂತ ಹೇಳಿ ಇಡ್ತೀನಿ. ಬಾರಿ ಟೇಸ್ಟ್ ಅದ ಅಂತ ಅದ್ನಿಟ್ಟು ಆಮೇಲೆ ಅದು ಮೆಣಸಿನ್ಕಾಯಿ ಇಟ್ಟು ಬಾಯಾಗ. ಸರಿ ಅದನ್ ಬಿಡು. ನನ್ ಇದೇನ್ ಟೇಸ್ಟ್ ಐತಿ ತಿಂದ್ ನೋಡಿ. ಇದನ್ನ ಎಷ್ಟು ಟೇಸ್ಟ್ ಐತಿ ನೋಡಿ. ಇಲ್ಲ ಎಲ್ಲ ಚಂದ ಐತಿ. ನಾನ್ ನಿಜ ಗೊಂಗಾಡಿ, ನಿಜವಾಗ್ಲೂ ಇಲ್ಲ, ನಿಜವಾಗ್ಲೂ ಇಲ್ಲ. ಅಲ್ಲೇನೋ ಇದೆ, ಕೆಳಗೇನೋ ಇದೆ. ಬೇಡ 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 ಬೇಡ. ನೀನ್ ತಿಂದಿಲ್ಲ ಅಂದ್ರೆ ನನ್ ಮೇಲೆ ಪ್ರಾಮಿಸ್ ಭೂಮಿ. ನಂಗೆ ಗೊತ್ತಿದ್ ಮೆಣಸಿನ್ಕಾಯಿ. ನಂಗೆ ಗೊತ್ತಿವ್ ಅದು 20 ವರ್ಷದ ಗಿಡ ಕಾದು. ಅದ್ ನೋಡ್ರಿ ಗೈಸ್, 20 ವರ್ಷ. ಪುಟಾಣಿ ಇದು 2 ವರ್ಷ. ಇವು ಮನೆ ಗಿಡಕ್ ಚಂದ ಇಂತ ಗಿಡ. 2 ವರ್ಷದ ಗಿಡ ಗೈಸ್ ಇದು. ಹೈಯೆಸ್ಟ್ ಅಂದ್ರ ಅದು 20 ವರ್ಷ ಐತಿ. ಮತ್ತೆ ಅದೈತಿ ಅವೆಲ್ಲ 6, 12 ವರ್ಷ ಅದಾವು. ಸಿರೀಸಾ, ಅದು ಗಿಡದ ಹೆಸರು ನೋಡಿ, ಸಿರೀಸಾ. ಫ್ಲವರ್ ಶೋ ಎಲ್ಲ ಮುಗೀತು ಗೈಸ್. ಇಷ್ಟ ಇದ್ದಿದ್ದು ಫ್ಲವರ್ ಶೋ. ಬಟ್ ಏನಂದ್ರೆ ಫ್ಲವರ್ ಶೋ ಸಖತ್ತಾಗೈತೆ ಗೈಸ್. ನನಗ್ ತುಂಬಾ ಇಷ್ಟ ಆಯ್ತು. ಅಂಬು ಅಲ್ಲಿ ನೋಡು, ಅದು ನೋಡು, ಅದು ನೋಡು ಗೈಸ್. ಇಲ್ಲಿ ನೋಡ್ರಿ ಗೈಸ್, ಅದು ನೋಡು, ಅಲ್ಲಿ ನೋಡು ಗೈಸ್, ಅಲ್ಲಿ ನೋಡ್ರಿ ಗೈಸ್, ಅಲ್ಲಿ ನೋಡು, ಅಲ್ಲಿ ನೋಡು. ನೀರ್ ಕುಡಿಯಕತ್ತೈತಿ. ನೀರ್ ಕುಡಿಯೋದೈತಿ ಅಕ್ಕ. ಬಾ ಕೈಲಿ ಅದ್ ನೋಡ್, ಬಾ ಇಲ್ಲಿ ನೋಡ್ರಿ ಗೈಸ್ ಹೆಂಗೈತಿ. ಅದ್ರ ಮುಂದ್ ಕೊಂಕು ನೋಡ್ರಿ ಗೈಸ್. ಇಲ್ಲಿ ನೋಡಕ್ ಐದು ಹದ್ದು ಹೆಂಗೈತಿ ನೋಡ್ಬಾ ಕೈಲಿ. ನೀರ್ ಕುಡಿಯೋದೈತಿ. ಇಲ್ಲೇ ಕಾಣಕೊಂಡೈತಿ ಬಿಡಕ.
ಇಷ್ಟೇ ಗೈಸ್, ಫ್ಲವರ್ ಶೋ ಎಂಡ್ ಆಯ್ತು ಇಲ್ಲಿಗೆನೆ. ನನ್ಗಂತ್ರ ಪರ್ಸನಲಿ ಸಖತ್ ಇಷ್ಟ ಆಯ್ತು ಗೈಸ್, ಯಾಕಂದ್ರೆ ಅಲ್ಲಿ ರೈತರ ಬಗ್ಗೆ ಚೆನ್ನಾಗಿ ವಿವರಣೆಗಳ ಕೊಟ್ಟಿದ್ದಾರೆ, ತೋರಿಸಿದ್ದಾರೆ, ರೈತರ ಜೀವನದ ಬಗ್ಗೆನೂ ತೋರಿಸಿದ್ದಾರೆ, ಅಲ್ಲೆಲ್ಲ ಅವ್ರು ಮಾಡೋ ಕೆಲಸಗಳು ಅದೆಲ್ಲ ಹಾಕಿದ್ದಾರೆ. ಅಂಡ್ ರೇಷ್ಮೆ ಬಗ್ಗೆ, ರೇಷ್ಮೆ ಯಾವ ತರ ಉತ್ಪತ್ತಿ ಮಾಡ್ತಾರೆ ಅದನ್ನೆಲ್ಲ ತುಂಬಾ ಕ್ಲೀನ್ ಆಗಿ ತೋರಿಸಿದ್ದಾರೆ ಅಲ್ಲಿ. ಓಕೆ ಗೈಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸುಮ್ಮನೆ ನಾಳೆ ಇನ್ನೊಂದು ಲಾಗ್ನಲ್ಲಿ ಬಾಯ್ ಟೇಕ್ ಕೇರ್.